ಗೋಪ್ರೋ ಇಲ್ಲ ಅಂದರೆ ಮಾತ್ರ ಯಾವ ರೈಡಿಗೂ ಹೋಗೋಕ್ಕೂ ಬೇಜಾರು ಗುರು. ಏನಕ್ಕಂದರೆ ಇವಾಗ ಒಂದು ಸಣ್ಣದಾಗೊಂದು ರೈಡ್ ಮಾಡ್ತಿದ್ವಿ. ಅಂದರೆ ಯಾವ ಕಾಲೇಜ್ ಏನೂ ಇರಲಿಲ್ಲ ಇವತ್ತು. ಅದಕ್ಕೆ ಫ್ರೆಂಡ್ಸ್ ಎಲ್ಲರೂ ಡಿಸೈಡ್ ಮಾಡಿದ್ವಿ ಭಾರತ್ಲಾಗ ಎಲ್ಲರೂ ಹೋಗ್ಬಿಟ್ಟು ಬರೋಣ ಅಂತ ಫ್ರೆಂಡ್ಸ್ ಎಲ್ಲರೂ ಡಿಸೈಡ್ ಮಾಡಿದ್ವಿ. ಎಲ್ಲಿಗೆ ಏನು ಅಂದರೆ ಜಸ್ಟ್ ಒಂದು 30 ಕಿಲೋಮೀಟರ್ಸ್ ಅಥವಾ 30 to 40 ಕಿಲೋಮೀಟರ್ಸು ಸಕಲೇಶ್ಪುರ ಸೈಡು ಹೋಗ್ಬಿಟ್ಟು ಬರೋಣ ಅಂತ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ಅದಕ್ಕೆ ಈಗ ಹೆಲ್ಮೆಟ್ ಎಲ್ಲ ತೆಗಿತಿದ್ದೀನಿ, ಎಲ್ಲೆಷ್ಟು ಹೆಲ್ಮೆಟ್ಟು. ಬಟ್ ಈಗ ನನ್ನ ಹತ್ರ ಗೋಪ್ರೋ ಇದೆ, ಆದರೆ ಬ್ಯಾಟ್ರಿ ಸರಿ ಇಲ್ಲ. ಗೋಪ್ರೋ ಸ್ವಲ್ಪ ಕೆಟ್ಟೋಗ್ಬಿಟ್ಟೈತೆ ಗುರು. ಅದಕ್ಕೆ ಈಗ ಯಾವ ಮೋಟೋ ವ್ಲಾಗು ಏನೂ ಮಾಡ್ತಿಲ್ಲ. ಮಾಡೋಕ್ಕೂ ಬೇಜಾರು ಗೋಪ್ರೋ ಇಲ್ಲ ಅಂದರೆ. ಬಟ್ ಇವಾಗ ನೋಡೋಣ ಫೋನಲ್ಲಿ ಎಷ್ಟಾಗುತ್ತೆ ಅಷ್ಟು ವ್ಲಾಗು ಮಾಡ್ಕೊತೀನಿ ಗೈಸ್. ರೈಡಿಗೆ ನಮ್ಮ ಸುಶಿನೂ ಬರ್ತವನೆ, ಅವನು ಬುಲೆಟ್ ತಗೊಂಡು ಬಂದವನೆ. ಪ್ರೆಸ್ ಮಾಡು, ತಾಳು ಪ್ರೆಸ್ ಮಾಡು. ಗೈಸ್, ಬಾಯ್ಸ್ ಎಲ್ಲರೂ ಬಂದಿದ್ದಾರೆ, ಒಬ್ಬ ಗರ್ಲ್ ಬಂದಿದ್ದಾರೆ. ಇಲ್ಲಿ ನೋಡ್ದೆಯಾ, ತೋರ್ಸ ಸನ್ಸ್ಕ್ರೀನ್ ಹಾಕೊಂಡು ಅಣ್ಣ ಟ್ಯಾನ್ ಆಗ್ಬಾರ್ದು ಅಂತ. ಎಲ್ಲಾಗ್ತಿದೆ ಮಾಡ್ರಿ, ಇದು ಸುಳ್ಳು ಹೇಳಿದಂತ 13 ಆಯ್ತು ಬಿಡ್ರಿ. ನೀನ್ 14 ಆಗಿದೆ, 13-14 ಅಂತಾನೆ ಹೇಳಿದ್ ನಾವು. ಇದು ಹಿಡ್ಕ ಶರತ. ಈಗ ನೀನೇ ನಾನು ಹಿಂದೆ ಕೂತ್ಕತ್ತಿ ಅಲ್ವಾ, ಕ್ಲೀನಾಗಿ ವಿಡಿಯೋ ಮಾಡ್ಕ. ಗೋಪ್ರ ಇಲ್ಲ ಅದಕ್ಕೆ. ಇದು ನಾಯರ ಪೆಟ್ರೋಲ್ ಬಂಕ್ ಅಂದ್ರೆ ಸ್ಟಾಪಾ? Hi guys, how are you? Hello. ಕಾಡ್ಮನೆಗಾ ನಮ್ಮ ಕಾಡ್ಮನೆ ಫಾಲ್ಸ್ ಅಲ್ಲಿಗೆ ಸರಿ ಆಯ್ತು ಬಿಡು. ಇನ್ನೇನು ಶಾರ್ಟ್ ರೈಡ್ ಅಲ್ಲಿಗೆ ಹೋಗೋಣ. ಮತ್ತೆ ನೆಕ್ಸ್ಟ್ ವೀಕ್ ಸ್ವಲ್ಪ ಲಾಂಗ್ ಮಾಡೋಣ. ಅದಕ್ಕೆ ಹಿಂಗ ಹೋದ ಹಿಂಗೆ. ಹೌದಾ ಗೈಸ್, ಸ್ವಲ್ಪ ಹೊತ್ತು ಹಂಗೆ ನಮ್ಮ ಸುಶಿಗಂತ ವೆಯ್ಟ್ ಮಾಡ್ತಿದ್ವಾ. ಬಟ್ ನಮ್ಮ ಸುಶಿ ಬೇಗನೆ ಬಂದಾಗುರು. ಇಲ್ಲೇ ಹಂಗೆ ನಿಲ್ಸಿದೀವಿ, ಇದು ಸ್ನ್ಯಾಪು ಏನೇನೋ ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ. ಸೊ ಅಲ್ಲ ಎಲ್ಲಿಗ್ಲ ಈಗ ಹೋಯ್ತಿರೋದು ಇದಕ್ಕ ಹ್ಯಾಂಡ್ಬಾಲ್ ಇದು ಯಾವುದು ಕಾಡು ಮನೆ ಫಾಲ್ಸು. ಅಪ್ಪ ಅಲ್ಲಿಗೆ ಹೋಗಿ ಸಾಕಾಗೋಗಂತಿರು. ಅಡ್ಡ ಬಟ್ ಅಲ್ಲಿ ಇದು ಎಲ್ಲ ಸಕ ನೋಡಿ, ಸುಮಾರು ಜನ ರೈಡರ್ಸ್ ಹೋಯ್ತವ್ರು. ಎಲ್ಲ ಸೈಡಿಗೆ ಬರಲ್ಲ. ಪೆಟ್ರೋಲ್ ಹಾಕಿಸ್ಕೊಂಡು ನಮ್ಮ ರೈಡು ಮತ್ತೆ ಶುರು ಮಾಡಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಬರೀ KTM ಅವ್ರದ್ದೇ ಗ್ಯಾಂಗ್ ಇದೆ. KTM ಕಂಪ್ನಿಯಿಂದನೇ ಒಂದು ರೈಡು ಪ್ರಿಪೇರ್ ಮಾಡಿದ್ದಾರೆ, ಅಂದರೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ. ಬರೀ KTM ಕಂಪ್ನಿದು ಮಾತ್ರ ಬೈಕ್ ಇದ್ದಾವೆ ಗೈಸ್. ತಕ್ಕೊಡು ಗೈಸ್. ಇಲ್ಲೇ ಹಂಗೆ ಫೋಟೋ ತಕೊಳ್ಳೋಣ ಅಂತ ಇಲ್ಲೇ ಈಗ ಸೈಡಲ್ಲಿ ನಿಲ್ಸಿದೀವಿ. ಸೈಡ್ ಮಾತ್ರ ವ್ಯೂ ಸೂಪರು. ನಾವು ಕಾಮನ್ ಆಗಿ ಏನಾರು ಈ ಕಡೆ ಸೈಡ್ ಬಂದಾಗ ನಾರ್ಮಲಿ ಸ್ಟಾಪ್ ಹಾಕೊಳ್ಳೋದೇ ಇಲ್ಲಿ, ಕರೆಕ್ಟಾಗಿ ಇಲ್ಲಿ ನೋಡಿ. ಇಲ್ಲಿ ದಯದ್ ನಿಂದ ಗ್ಲಾಸ್ ಇದು ಚೆನ್ನಾಗಿದೆ, ಇಟ್ಕ. ಇಲ್ಲ ಹರ್ಷಿಲ್ ಕೊಡ್ಲಾ ಗ್ಲಾಸ್? ಹರ್ಷಿಲ್ ಗ್ಲಾಸ್ ಕೊಡ್ಲಾ? ಗೈಸ್ ನೋಡಿ, ಇವನು ಗ್ಲಾಸೇ ಕೊಡ್ತಿಲ್ಲ, ಬರೀ ಅವಳಿಂದ ಫೋಟೋನೇ ತೆಗಿಸ್ಕೊತವನೆ. ಕೊಡ್ಲೋ? ಹಲೋ, ಹೇಳು. ಒಂಥರ ಚೊಟ್ಟ ಕಾಣಿಸ್ತಿಲ್ವಾ ಹಿಂಗೆ? ಹುಡುಗ ಏನೋ ತೆಗಿಸ್ಕೊತವನೆ. ಈ ಮೇಲ್ಗಡೆ ಕೆಪ್ ತೆಗಿರಿ, ಚೆನ್ನಾಗಿ ಕಾಣೋದು ಅದು. ನೋಡಿ ಗಾಯ್ಸ್, ನಮ್ಮ ಚಕ್ರಮು ತಿಂಡಿ ಮಾಡಿಲ್ವಂತೆ ಬೆಳಿಗ್ಗೆ, ಅದಕ್ಕೆ ಕಾಫಿ ಕುಡಿತಿದ್ದಾನೆ. ಹಲೋ ಹರ್ಷಿಲ್ ಡವ್ ಯಾರು?
ಬೆಳಿಗ್ಗೆ ತಿಂಡಿ ಬರೀ 2 ಇಡ್ಲಿ ತಿಂದಿದ್ದೆ ಅಂತ ಮತ್ತೆ ಯಾಕೋ ಹೊಟ್ಟೆ ಹಸಿದಿತ್ತು. ಅದಕ್ಕೆ ಒಂದೆರಡು ಟೀ ತಗೊಂಡು ಒಂದೆರಡು ಬನ್ ತಿಂದೆ. ಮತ್ತೆ ತಿಂದೆಲ್ಲ ಮತ್ತೆ ನಮ್ಮ ರೈಡ್ ಶುರು ಮಾಡಿದ್ವಿ. ಫಸ್ಟೇ ಹೋಗ್ತಿರೋದು ವಾಟರ್ ಫಾಲ್ಸ್ ಪ್ಲೇಸ್ ಕಡೆಗ. ಆಮೇಲೆ ಮಧ್ಯದಲ್ಲಿ ಏನಾರು ಹಸು ಅದರಲ್ಲಿ ಏನು ತಿನ್ನೋಕ್ಕಂತೂ ಏನಿರಲ್ಲ. ಅದಕ್ಕೆ ಮುಂಚೆನೇ ಟೀ ಬನ್ನು ತಿನ್ಕೊಂಡು ರೈಡನ್ನು ಮತ್ತೆ ಶುರು ಮಾಡಿದ್ವಿ. ನೋಡಿಲಿ ಮ್ಯಾಪ್ ನಂಬ್ಕೊಂಡು ಬಂದ್ವಾ ನೋಡಿಲಿ. ಮುಂದೆ ದಾರಿ ನೋಡಿದ್ರೆ ಹಿಂಗೆ ಗೂಗಲ್ Lu Amount Hakru, EST. ಕಾಫಿ ಎಸ್ಟೇಟ್ ಫುಲ್ ಒಂಥರ ಗ್ರೀನರಿ ಆಗಿರುತ್ತೆ. ಫುಲ್ ಬಿಡಲ್ವಾ ಈಗ? ಫುಲ್ ದೊಡ್ಡ ಬಿಡಲ್ಲ. ಸಂಡೇಸ್ ಮಾತ್ರ ಬಿಡೋದು. ಗೈಸ್ ಆ್ಯಕ್ಚುಲಿ ನಮ್ಮ ಡೆಸ್ಟಿನೇಷನ್ ಇದ್ದಿದ್ದು ಕಾಡು ಮನೆ ವಾಟರ್ ಫಾಲ್ಸು. ಬಟ್ ನಾವು ಮಿಸ್ ಆಗಿ ಕಾಡು ಮನೆ ಎಸ್ಟೇಟಿಗೆ ಬಂದಿದ್ದೀವಿ. ಎಸ್ಟೇಟಿಂದ ವಾಟರ್ ಫಾಲ್ಸ್ ಏನು ಒಂದು 7 ಕಿಲೋಮೀಟರ್ಸ್ ಇದೆ ಅಷ್ಟೇ ಡಿಫ್ರೆನ್ಸು. ಮತ್ತೆ ನಾವು ಇಲ್ಲಿಂದ ಫಾಲ್ಸ್ ಕಡೆಗೆ ಹೋಗ್ತೀವಿ. ಆದ್ರೂ ಚಕ್ರಂ ಬೇರೆ ಕಡೆ ಕರ್ಕೊಂಡು ಹೇಳು 4 ಸಲ ಬಂದಿದೀವಿ ಕಾಡು ಮನೆಗೆ. ನೀನು ಎಸ್ಟೇಟ್ ಅಂತಲ್ಲ, ಎಸ್ಟೇಟ್ ನೋಡೋಣ. ಪ್ರತಿ ಸಲ ಫಾಲ್ಸ್ ಅಂತಿದ್ರಲ್ಲ ಪಾಪ ಎಸ್ಟೇಟ್ ನೋಡೋಣ ಅಂದ್ಬಿಟ್ಟು ನಾನು ಎಸ್ಟೇಟ್ ಫಾಲ್ಸ್ ಅಂತ ಮುಂಚೆ ಹೇಳಿದ್ರಿ ಇಲ್ಲಿಗೆ ಅಲ್ಲೇ ಮಾತಾಡ್ಕೊಂಡಿಲ್ಲ ಇಲ್ಲೇ ಹೋಗ್ಬೇಕಲ್ವಾ ಅಂತ. ಇವ್ ಮ್ಯಾಪ್ ಹಾಕೋಣ ಅಂದ್ಬಿಟ್ಟು ಜೋಶಲ್ಲಿ ಹೋದ್ರೆ ಎಸ್ಟೇಟ್ ಅಲ್ಲ, ನಾನು ಎಸ್ಟೇಟ್ ನೋಡ್ಕೊಂಡು ಫಾಲ್ಸ್ ಕಡೆಗೆ ಬರೋಣ ಅಂತ. ಥ್ಯಾಂಕ್ ಯು ಬ್ರೋ. ನಂಗೆ ಹೆಂಗ್ ಗೊತ್ತಿತ್ತು ನೀವು ಡೈರೆಕ್ಟ್ ಫಾಲ್ಸೇ ಬೇಕು ಅಂತ. ಗೈಸ್ ಬಂದ್ವಿ ಫಾಲ್ಸ್ ಕಡೆಗೆ. ಈಗ ಯಾರ್ಯಾರು ನೀರಿಗೆ ಇಳಿತೀರಪ್ಪ? ಎಕ್ಸೆಪ್ಟ್ ಮೀ. ನೀನು ಇಳಿತೀಯ? ಎಕ್ಸೆಪ್ಟ್ ಯು. ನೀನು ಇಳಿತೀಯಾ? ಗೈಸ್ ಈಗ ಪ್ರಾಬ್ಲಮ್ ಏನಂದ್ರೆ ಶೂಸ್ನ ಬಿಚ್ಬಿಟ್ಟು ನೆಟ್ಕೊಂಡು ಹೋಗ್ಬೇಕು. ಏನಕ್ಕೆ ಅಂದ್ರೆ ಮಧ್ಯದಲ್ಲಿ ನೀರು ಹಿಂಗೆ ಹರಿತಿರುತ್ತಾ. ಶೂ ಬಿಚ್ಚಲಿಲ್ಲ ಅಂದ್ರೆ ಶೂ ಎಲ್ಲ ಒದ್ದೆ ಆಗುತ್ತೆ. ಬನ್ನಿ ನೋಡೋಣ ಮುಂದೆ. ಏನಂತ ದಯಾ ನಡಿ ಬರಲ್ವಾ? ನೀರ್ಗೆ ಜಾಸ್ತಿ ಏನಾಗಲ್ ಕಣದ್ ಬನ್ರಿ. ಚಪ್ಲಿಗೆ ಎತ್ಕೊಳ್ರಿ, ಹಂಗೆ ಚಪ್ಲಿ ಇಟ್ಕೊಬೇಡ. ಅಲ್ಲಿ ಬರುತ್ತೆ ಸೆಕ್ಸಿ ಫೋಟೋಸ್. ಬರ್ಬೇಕಂತ ತಗೋಣ, ಈಗ ತಗೋಣ. ಈ ಬಿಸಿಲು ಹೊಡಿತೈತ್ ಕಣ. ಅದಕ್ಕೆ ಅಲ್ಲಿ ಚೆನ್ನಾಗಿರುತ್ತೆ ತಾಡು. ಅಲ್ಲಿ ಹಿಂಗೆ ಎತ್ಕೊಂಡು ವಿಡಿಯೋ ಮಾಡ್ಕೊಂಡ್ರಿ ಸ್ವಲ್ಪ. ಚಟ್ಟಿಲ್ಲ ಮಾಡ್ತೀಯ ಓವರಾಗಿ. ಇಲ್ಲೇ ನೀನು ಇಲ್ಲೇ ಬಟ್ಟೆ ಬಿಚ್ಚಿದ್ಯಲ್ಲ ಇಲ್ಲಿಯೋ. ಗೈಸ್ ಈಗ ಫಾಲ್ಸಿಗೆ ಯಾರು ಇಳಿತಿಲ್ಲ, ಬರೀ ನಮ್ಮ ರಾಘು ಮತ್ತೆ ಜೊತೆಗೆ ಅವನು ನಮ್ಮ ಹರ್ಷಿಲ್ ಇಳಿಬೋದು. ನಾನಂತೂ ಇಳಿತಿಲ್ಲ, ಏನಕ್ಕಂದ್ರೆ ಹುಷಾರ್ ಬೇರೆ ಇಲ್ವಾ. ಈಗ ಸ್ವಲ್ಪ ರಿಕವರ್ ಆಗಿದ್ದೀನಿ ಗುರು. ಕೆಮ್ಮು ಶೀತ ಎಲ್ಲ ಆಗಿತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ. ಮತ್ತೆ ಇಳ್ಬಿಟ್ಟು ಏನಕ್ಕೆ ಕೇಳಿ ಇದು ಮಾಡ್ಕೊಳ್ಳಿ. ಅದಕ್ಕೆ ಫಸ್ಟ್ ಫುಲ್ ಕೋಲ್ಡ್ ಆಗೈತೆ. ಸುಶಿ ಇಳಿಲ್ಲ ನೀನು? ನೀರ್ಕೆಲ್ಲ ಆಳ ಇಲ್ಲ ಇಲ್ಲಿ, ಅದೊಂದು ಅಡ್ವಾಂಟೇಜು. ಒಂಚೂರು ಆಳ ಇಲ್ಲ. ಹುಷಾರಿಲ್ಲ ಕಣಲ್ಲ, ಬರ್ತಿರ್ಲಿಲ್ವಾ? ಪ್ರತಿ ಸಲ ಬಂದಾಗ ಬರ್ತಿರ್ಲಿಲ್ವಾ? ಹುಷಾರಿಲ್ಲ ಕಣ. ಮತ್ತೆ ಬೇಡ ಸುಮ್ನಿರು, ಸಾಕಿಲ್ಲ ನೋಡಿಲ್ಲ. ಏ ಬೇಡ 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 ಬೇಡ, ಅಂಡರ್ವೇರ್ ಹಾಕಿಲ್ಲ ಕಣ. ಬಟ್ಟೆ ಬಟ್ಟೆ ಹುಷಾರಿಲ್ಲ, ನೀರಿಗೆ ಕಣ. ಹುಷಾರಿಲ್ಲ ಕಣ, ಸಾಕು. ಬೇಡ ಬೇಡ ಬೇಡ. ನಿಜ ಗೈಸ್, ಇವ್ರಿಬ್ರು ನೀರಿಗೆ ಇಳಿಯೋಣ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ಬಿಚ್ಚವ್ರೆ. ಹೋಗೋದ್ ಬಿಟ್ಟು ಇನ್ನ ನಮ್ಗೆ ಕಾಯ್ತವ್ರೆ. ನಾವ್ ಇನ್ನ ಬರ್ತೀವಿ ಅಂತ. ನಾವ್ ಯಾರು ಹೋಗ್ತಾನೆ ಇಲ್ಲ. ನಾವ್ ಇಷ್ಟ ಜನ ಇಲ್ಲೇ ಆರಾಮಾಗಿ ಇಲ್ಲೇ ನಿಂತಿದೀವ. ಹುಷಾರಿಲ್ಲ ಅಂದ್ರೆ ಚೆನ್ನಾಗಿದ್ದೀರ ನಾನು ಪಕ್ಕ ಇಳಿತಿದ್ದೆ ಗುರು. ಏನಕ್ಕಾದ್ರೆ ಫುಲ್ಲು ಕೋಲ್ಡ್ ನೀರ ಸಕ್ಕದಾಗಿರುತ್ತೆ. ಜೊತೆಗೆ ಜಾಸ್ತಿ ಆಳ ಬೇರೆ ಏನು ಇರಲ್ಲ. ಹೋಗ್ಲಿ, ಹುಷಾರಿಲ್ವಾ ನಿಂಗೂ?
ಬಿಡು ಬೇಡ ರಿಸ್ಕ್ ಯಾಕೆ ಹೋಗಲ್ಲ ನೀರ್ ಹಾಕಳ ಹೋಯ್ತಾನೆ ಒದ್ದೆ ಬೇಡ ಸುಸಿ ನೀನಾಕೀಗ ಗೈಸ್ ನಮ್ ರಾಗು ನೀರಲ್ಲಿ ಆಟ ಆಡೋದು ಆಡ್ದ ಅಲ್ಲಿ ಅಂಡರ್ವೇರ್ ನೋಡಿ ಇಲ್ಲಿ ಎಲ್ಲಿ ಒಣಗಿಸಿಟ್ಟವನಲ್ಲಿ ಹಂಗೆ ಬಿಟ್ಟು ಹಂಗೆ ಪೆಂಡ್ ಹಾಕೊಂಡವನೆ ಎಲ್ಲ ಹಾಕ್ಬೇಡ ಕಣ ಮಾನ ಮರ್ರಿ ಹೋಯ್ತೆ ಕಣ ಎಕ್ಸ್ಟ್ರಾ ಅಂಡರ್ವೇರ್ ತಂದಿದ್ದಲ್ಲೋ ತಂದಿಲ್ಲ ತಂದು ಅನ್ಕಣ ತಂದಿಲ್ಲ. ಎಲ್ಲ ಬಿಡ್ಸೋರ್ ಸರ್ ಆಗೋ ಬಿಜ ಬರ್ರ ಇವ್ ನೋಡಿ ಫೋಟೋ ಶೂಟ್ ಮಾಡ್ತೀರ ಕೊಕ್ಕೋ ಕೋಲಲ್ಲಿ ಬರ್ರ ಹೋಗೋಣ ಗೈಸ್ ಎಲ್ಲ ವಾಟರ್ ಗೇಮ್ಸ್ ಎಲ್ಲ ಆಟ ಆಡ್ಕೊಂಡು ಬೈಕ್ ಹತ್ರಕ್ಕೆ ಈಗ ಬಂದಿದೀವಿ ವಾಟರ್ ಗೇಮ್ಸ್ ವಂಡರ್ಲಾಗ್ ಬಂದಿದೀವ ಅಲ್ಲ ಈಗ ನೀನು ಆಡಿದ್ದು ಏನು ಮತ್ತೆ ಮೌಂಟೇನ್ ವಾಟರ್ ಗೇಮ್ಸ್ ಅಲ್ಲ ಇದು ಗೈಸ್ ಚಲೋ ಎಲ್ಲಾರು ಹೋಯ್ತಾ ಆನ್ ದ ವೇ ಹೋಯ್ತಾ ಊಟ ಮಾಡೋದು ಟೈಮ್ ಎಷ್ಟಾಗೈತೆ 3 ಗಂಟೆ ಆಗೈತಾ 3:30 ಓಹೋ ಜಾಸ್ತಿ ಟೈಮ್ ಆಗಿ ಸುಶಿ ಪವರ್ ಬ್ಯಾಂಕ್ ತಗ ಗೈಸ್ ಇವಾಗ ಹಂಗೆ ಇಲ್ಲೇ ಏನಾದ್ರು ಜ್ಯೂಸ್ ಗೀಸ್ ಏನಾರು ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದೀವಿ ಫುಲ್ಲು ಬಾಯಾರಿಕೆ ಆಗೈತೆ ಇಲ್ಲ ಒಂದು ನೀರ್ ತಾಳ್ಲ ಅಂಟಿ ಒಂದು ಇತ್ಕೊಳ್ಳಿ ಅಂಟಿ ಸೋಡಾ 70 ರೂಪೀಸ್ ಅದು ಫಸ್ಟ್ ಕೊಡು ಗೋಲ್ಡಾ ಗೋಲ್ಡ್ ಇದೆಯಾ ಹೇಳೋ ನೆಕ್ಸ್ಟ್ ಅಂಗಡಿ ಇಟ್ಕೊಡ್ತೀನಿ ನೋಡಿ ಇಲ್ಲಿ ಹೇಳ್ದೆ ನಾನು ಅದಕ್ಕೆ ಈಗ ಅಲ್ಲಾಡ್ಸ್ಕೊಳ್ಳೋದು ಹೀಗೇನೆ ನಾನೆಲ್ಲ ಅಲ್ಲಾಡಿಸ್ತೇನೆ ನೀವು ಅಲ್ಲಾಡ್ಸಿದ್ದು ತಿಳ್ಕೊಂಡಲ್ಲ ಒಳ್ಳೇದ್ ಮಾಡಕ್ ಬಂದ್ರೆ ಹೆಂಗೆ ಅಲ್ವಾ ಜನಕ್ಕೆ ಬಿಡವ ಮತ್ತೆ ನಮ್ಮ ರೈಡು ಶುರು ಒಂದು 30 ಕಿಲೋಮೀಟರ್ ಐತೆ ಅಷ್ಟೇ ಹಾಸನ್ನು ನಮ್ಮ ಶರತ್ ಆರಾಮಾಗಿ ಹಿಂದೆ ಕಂಫರ್ಟಾಗಿ ಕುತ್ಕೊಂಡವನೆ ಹೆಂಗೆ ಶರತ ಕಂಫರ್ಟು ನೆಮ್ಮದಿ ಅಲ್ಲ ಅದೇ ಈ ಗಾಡಿ ಆಗಿದ್ರೆ ಸ್ವಲ್ಪ ಹಿಂಸೆ ಆಗೋದು ಗಾಡಿ ಓಡ್ಸಕ್ ಬರಲ್ಲ ಆದ್ರೆ ಇಸ್ಕೊಂಡವನೆ ನಮ್ಮ ಮರ್ಷಿಲ್ ಗಾಡಿ ಆಯ್ತಾ ಇಲ್ಲಿ ಗಾಡಿಗಳು ಎಕ್ಸ್ಚೇಂಜ್ ಮಾಡ್ಕೊಂಡವ್ರೆ ಅದೇ ನಮ್ಮ ಗಾಡಿ ನಮ್ಮ ಜೊತೆನೆ ನಮ್ಮ ಚೌಕ್ರಿ ಮಾತ್ರ ನಮ್ಮ ಜೊತೆನೇ ಚಂದ ಅಲ್ಲ ಶರತ ಗೈಸ್ ರೈಡ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ನಮ್ಮ ಹಾಸನ್ನ ಗಜಾನನ ಮೆಸ್ ಕಡೆಗೆ ಈಗ ಬಂದ್ಬಿಟ್ಟು ತುಪ್ಪದ ದೋಸೆ ತಗೊಂಡಿದ್ದೀವಿ ನಾನು ಶರತ್ತು ತುಪ್ಪ ಸೆಟ್ ತಗೊಂಡಿದ್ದೀವಿ ನಮ್ಮ ದಯಾ ಮತ್ತು ಸುಶಿ ಇವನು ಇಡ್ಲಿ ಅವ್ನು ಮೊಸರನ್ನ ಇನ್ನು ಮಿಕ್ದವರು ನಮ್ಮ ರಾಘು ಮತ್ತು ನಮ್ಮ ಹರ್ಷಿಲು ನಾನ್ ವೆಜ್ ಹೋಟೆಲ್ಗೆ ಹೋಗೋಣ ನಾನ್ ವೆಜ್ ಇವತ್ತು ಶನಿವಾರ ಅಲ್ವಾ ನಾವು ತಿನ್ನಲ್ಲ 28 ತೋರಿಸ್ತಿತ್ತು ನೀನು ಓವರ್ ಆಗಡ್ರೆ ಅದೆಲ್ಲ ಹಾಕ್ತೀನಿ ಬಟ್ಟೆ ಬಿಚ್ಚಿದೆಲ್ಲ ಹೈ ಮಾಡಲ್ಲ ಬೇಡ ಸರಿ ಫಸ್ಟ್ ಸರಿ ಸ್ಟ್ಯಾಂಡ್ ಅಲ್ಲೋ ಅಲ್ಲಿಂದ ಕ್ಲೀನಾಗಿ ನೆಡ್ಕಬ ಸ್ಟ್ಯಾಂಡರ್ಡ್ ಆಗಿ ಹೂ ಕಣ್ಲಾ ಸ್ಟ್ಯಾಂಡರ್ಡ್ ಆಗಿ ನೆಡ್ಕಬ ಹೂ ಕಣ ಸ್ಟ್ಯಾಂಡರ್ಡ್ ಆಗಿ ನೆಡ್ಕೊಬಾರ ಸರಿ ಗೈಸ್ ಇವ್ನು ಹರ್ಷಿಲ್ ಅಂತ ಎಲ್ಲರಿಗೂ ಗೊತ್ತು ಸುಮ್ಮನೆ ಇರು ಇಲ್ಲ ಯಾರಿಗೂ ಗೊತ್ತಿಲ್ಲ ಹಾಸನ್ ಮಹಾರಾಜು ಮಹಾರಾಣಿ ಯಾರು ಮಹಾರಾಣಿ ಅಲ್ಲಿ ಇನ್ನೊಬ್ರು ಇದಾರೆ ಅಲ್ಲಿ ಮಹಾರಾಣಿ ಕಾಲೇಜ್ ನಿಂತ ಅಲ್ಲಿದ್ದಾರೆ ಶಾಂತಿನಗರ್ ದಯಿಂದ ಹೇಳ ನೀನು ದಯಿಂದ ಹೇಳು ಕಮಲಾಪುರದಲ್ಲಿ ಐತೆ ಅವೆಲ್ಲ ಹಾಕ್ಬೇಡ ಕಟ್ ಮಾಡ್ಲಾ ಸರಿ ಬರೋಣ ನಾಳೆ ರೈಡು ರೆಡಿ ಆಗು